ನಮ್ಮ ನಿಮ್ಮ ಊರಿನ ಜಾತಿವಾರು ಲೆಕ್ಕ ಒಂದು ಕ್ರಿಶ್ಚಿಯನ್ ಮಿಷನರಿ ಹತ್ರ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈ ಇದೆ. ಆ ಕ್ರಿಶ್ಚಿಯನ್ ಮಿಷನರಿ ಏನಕ್ಕೆ ಬೇಕು ನಮ್ಮ ಊರಿನ ಜಾತಿವಾರು, ನಮ್ಮ ದೇಶದ ನಮ್ಮ ಕುಗ್ರಾಮದ ಬ್ರಾಹ್ಮಣರಷ್ಟು, ಗೌಡರಷ್ಟು, ಲಿಂಗಾಯತರಷ್ಟು ಅಂತ ಹೇಳಿ ಒಂದು ಸಣ್ಣ ಊರಿನ ಡೇಟಾ ಗೋರ್ಮೆಂಟ್ ವೆಬ್ಸೈಟಲ್ಲಿಲ್ಲ, ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿಲ್ಲ, ಎಲ್ಲೂ ಇಲ್ಲದೆ ಇರೋ ಮಾಹಿತಿ ಅಮೇರಿಕದ joshua.net ಅಲ್ಲಿ ಸಿಗುತ್ತೆ ಅಂದರೆ ಇದನ್ನು ಸೆನ್ಸಸ್ ಮಾಡೋಕ್ಕೆ ಅಧಿಕಾರ ಪ್ರೈವೇಟ್ ಏಜೆನ್ಸಿಗಿಲ್ಲ, ಸೆನ್ಸಸ್ ಮಾಡೋ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ, ಸೆನ್ಸಸ್ ಮಾಡುವ ಅಧಿಕಾರ NGOಗಿಲ್ಲ. ಕೇವಲ ಕೇಂದ್ರ ಸರ್ಕಾರದ ಗೆಜೆಟೆಡ್ ನೋಟಿಫಿಕೇಶನಲ್ಲಿ ಮಾತ್ರ ಸೆನ್ಸಸ್ ಮಾಡೋಕ್ಕಾಗೋದು. ಅದು 2010ರಲ್ಲಾಗಿದ್ದು. ಆದರೆ ಪ್ರತಿಯೊಂದು ಮೈನ್ಯೂಟ್ ಯಾವ್ಯಾವ ಜಾತಿಯ ಪಂಗಡದ ಸಣ್ಣ ಸಣ್ಣ ಪಂಗಡದ ಉದಾಹರಣೆ ಆ ವೆಬ್ಸೈಟಲ್ಲಿದೆ. ಇದರಿಂದ ಯಾರಿದ್ದಾರೆ, ಯಾರು ಕೊಡ್ತಾ ಇದ್ದಾರೆ ಅನ್ನೋನ್ನ ಹುಡುಕಾಟಕ್ಕೆ ಹೋದಾಗ ಪ್ರತಿ ಸಲ ನಮ್ಮ ಕಣ್ಣಿಗೆ ಬೀಳೋದು 2013ನ ಸಿದ್ದರಾಮಯ್ಯ ಸರ್ಕಾರ ಸೆನ್ಸಸ್ ಮಾಡಕ್ಕೆ ಹೋಗಿ ಅದಕ್ಕೆ ಕೇಂದ್ರ ಸರ್ಕಾರದ ಚೀಮಾರಿ ಹಾಕ್ಕೊಂಡು ಸುಪ್ರೀಂ ಕೋರ್ಟಿನ ಅನೇಕ ಜಜ್ಮೆಂಟ್ಗಳು ಇದ್ರೂ ಇದು ಸೆನ್ಸಸ್ ಬಿಟ್ಟು ಅದಕ್ಕೊಂದು ಬೇರೆ ಉತ್ತರ ಕೊಟ್ಟರಲ್ಲ, ಸೋಷಿಯೋ ಎಕನಾಮಿಕ್ ಅಂತ ಅದಕ್ಕೊಂದು ಹೆಸರು ಕೊಟ್ಟರು. ಅದಾದ ನಂತರ ಪ್ರತಿಯೊಂದು ಜಿಲ್ಲೆಗೂ ತಾಲೂಕಿಗೂ ಹೋಗಿ BBMP ನೌಕರರು, ರೆವಿನ್ಯೂ ಆಫೀಸರ್ಸು, ಶಾಲಾ ಟೀಚರ್ಗಳು ಹೋಗಿ ಜಾತಿವಾರು ಲೆಕ್ಕ ಅಂತಂದರು. ಆ ಜಾತಿವಾರು ಲೆಕ್ಕನ ತಂದು ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಅದು ಅಯ್ಯೋ ಇದು ಡೇಟಾ ಲೀಕ್ ಆಗಿದೆ, ಇಲ್ಲಿ ಸೋರಿಕೆ ಆಗಿದೆ ಅಂತ ಹೇಳಿ ಬೊಬ್ಬೆ ಹೊಡೆದ್ರು. ಆ ಡೇಟಾ ಹೋಗಿದ್ದು ಫಾರಿನಿನ joshua.netಗೆ. ಅದೇ ಈ ಸಲ ಬಂದಾಗ್ಲೂ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ಅದೇ ಥರದ ಒಂದು ಪಿತೂರಿ ಆಯಿತು. ನಮ್ಮ ನಿಮ್ಮ ಜಾತಿವಾರು ಲೆಕ್ಕ ಸೆಕ್ಯುಲರ್ ಅಂತ ಹೇಳುವ ಕಾಂಗ್ರೆಸ್ ಹಿಂದೂಗಳನ್ನು ಇಬ್ಬಾಗ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ನಮ್ಮನ್ನು ನಿಮ್ಮನ್ನು ಬೇರೆ ಬೇರೆ ಜಾತಿಯವರು ನಾವು ಒಂದೇ ಹಿಂದೂ ಅಂತ ಹೇಳ್ಕೊಳಕ್ಕೆ ನಮ್ಮನ್ನು ಬಿಡೋದಿಲ್ಲ. ನೀವು ಲಿಂಗಾಯತ, ಈತ ವೀರಶೈವ, ಆತ ಬಲಿಜಿಗ, ಆತ ಗೌಡ, ಆ ಗೌಡರಲ್ಲಿ ಅನೇಕ ಗೌಡರು, ಲಿಂಗಾಯತರಲ್ಲಿ ಒಂದು 50 ಲಿಂಗಾಯತರು, ವೀರಶೈವದಲ್ಲಿ ಒಂದು 10 ಜನ, ಹೀಗೆ ಎಲ್ಲರನ್ನೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಲ್ಲಿ ಮಾಡಿರ್ತಕ್ಕಂಥ ಈ ಕೆಟ್ಟ ಸರ್ಕಾರದ ನಿಲುವನ್ನು ಪ್ರಶ್ನೆ ಮಾಡಬೇಕಾಗತ್ತೆ.